ನಮಸ್ಕಾರ. RS ಅಸ್ಟ್ರಾಲಜಿಗೆ ಸ್ವಾಗತ. ಸೋಮವಾರ ಆಗಸ್ಟ್ 17ರಂದು 2026 ನಾಗಪಂಚಮಿಯನ್ನು ಆಚರಿಸಲಾಗುವುದು. ಇದರ ಶುಭ ಮುಹೂರ್ತ ಯಾವುದು ಎಂದು ತಿಳಿದುಕೊಳ್ಳೋಣ. ಶುಭ ಮುಹೂರ್ತವು ಬೆಳಗ್ಗೆ 5:53 ರಿಂದ 8:30 ಇರುತ್ತದೆ. ಪಂಚಮಿ ತಿಥಿಯು 16th ಆಗಸ್ಟ್ 4:52 ರಿಂದ ಸಂಜೆ ಸ್ಟಾರ್ಟ್ ಆಗಿ 17 ಆಗಸ್ಟ್ 2026 ಸಂಜೆ 5 ಗಂಟೆವರೆಗೂ ಸಂಜೆ ಇರುತ್ತದೆ. ಶ್ರಾವಣ ಸೋಮವಾರ ನಾಗಪಂಚಮಿಯು ಬಂದಿರುವುದರಿಂದ ಇದು ವೆರಿ ಪವರ್ಫುಲ್ ಆಗಿ ಇರುತ್ತದೆ. ನಾಗಪಂಚಮಿಯನ್ನು ಆಚರಿಸುವುದರಿಂದ ಯಾವ ಪ್ರಯೋಜನಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ. ಮೊದಲು ನಮಗೆ ಕಾಳಸರ್ಪ ದೋಷ ಏನಾದರೂ ಇದ್ದರೆ ಅದು ನಿವಾರಣೆಯಾಗುತ್ತದೆ ಮತ್ತು ಪ್ರೊಟೆಕ್ಷನ್ಸ್ ಫ್ರಮ್ ನೆಗೆಟಿವ್ ಎನರ್ಜಿ ಸಿಗುತ್ತದೆ. ನಮಗೆ ರಾಹು ಮತ್ತು ಕೇತುವಿಂದ ಶಾಂತಿ ಸಿಗುತ್ತದೆ. ರಿಮೂವಲ್ ಆಫ್ ವಾಸ್ತು ದೋಷ, ಯಾವುದಾದ್ರೂ ದೋಷ ಇದ್ದರೆ ವಾಸ್ತು ದೋಷ ಅದು ಕೂಡ ನಮಗೆ ಪರಿಹಾರ ಆಗುತ್ತದೆ. ಕುಟುಂಬದಲ್ಲಿ ಸೌಹಾರ್ದತೆ ಮತ್ತು ಸಮೃದ್ಧಿಯು ವೃದ್ಧಿಯಾಗುತ್ತದೆ. ಆರೋಗ್ಯ ಮತ್ತು ಹಣಕಾಸಿನಲ್ಲಿ ಅಭಿವೃದ್ಧಿಯಾಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಯಾವ ಒಂದು ರೀತಿ ನಾಗಪಂಚಮಿಯನ್ನು ಆಚರಿಸುತ್ತಾರೋ ಅದೇ ರೀತಿ ಆಚರಿಸಿದರೆ ಬಹಳ ಉತ್ತಮ. ಆದರೆ ಇದರ ಬಗ್ಗೆ ತಿಳಿದಿಲ್ಲದವರಿಗೆ ನಾಗಪಂಚಮಿಯ ದಿನ ಏನು ಮಾಡಬೇಕು ಎಂದು ತಿಳಿಸುತ್ತೇನೆ. ನಿಮಗೆ ಅನುಕೂಲವಾದರೆ ನೀವು ನಾಗದೇವತೆಯ ಒಂದು ಚಿತ್ರವನ್ನು ಬಿಡಿಸಬಹುದು. ಇಲ್ಲದಿದ್ದರೆ ಅದರ ಚಿತ್ರವನ್ನು ಇಟ್ಟು ಕೂಡ ಪೂಜೆ ಮಾಡಬಹುದು. ಅದೂ ಇಲ್ಲದಿದ್ದರೆ ನಾಗದೇವತೆಯ ಒಂದು ಐಡಲ್ ಕೂಡ ಇಟ್ಟು ಪೂಜೆ ಮಾಡಬಹುದು. ನಾಗದೇವತೆಯನ್ನು ನಾವು ಅರಿಶಿನ, ಹೂವು ಮತ್ತು ಹಾಲಿನಿಂದ ಪೂಜಿಸಬಹುದು. ನಾಗದೇವತೆಗೆ ನಿಮಗೆ ಅನುಕೂಲವಾಗುವ ಸಿಹಿ ತಿಂಡಿಗಳನ್ನು ನೀವು ನೈವೇದ್ಯವಾಗಿ ಇಟ್ಟು ಪೂಜಿಸಬಹುದು. ಸೋಮವಾರ ನಾಗಪಂಚಮಿ ಬಂದಿರುವುದರಿಂದ ಶಿವನ ಮಂತ್ರವನ್ನು ಜಪಿಸಿದರೆ ಬಹಳ ಉತ್ತಮವಾಗುತ್ತದೆ. ನಾಗಪಂಚಮಿಯ ದಿನ ನೀವು ಓಂ ನಮಃ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ನಿಮಗೆ ಅಭಿವೃದ್ಧಿ ಸಿಗುತ್ತದೆ. ನಾಗದೇವತೆಯು ನಿಮಗೆ ಆರೋಗ್ಯ, ಶಾಂತಿ, ಸಂತೋಷ, ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತಾ ವಂದನೆಗಳು.